ವೈಟೂರು ರಮೇಶಣ್ಣನವರೇ ಹಾಗೂ ಪುರಸಭಾ ಎಲ್ಲ ಸದಸ್ಯರುಗಳೇ ಹಾಗೂ ಬಂದಂಥ ಮಾಜಿ ಪೈಲ್ವಾನರುಗಳೇ ಹಾಗೂ ಈ ಒಂದು ಕುರುಬ ಸಮಾಜದ ದೊಡ್ಡ ಕಮಿಟಿಯ ಎಲ್ಲ ಸದಸ್ಯರುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿದಿರಿ. ಈ ಒಂದು ಕುಸ್ತಿ ಪಂದ್ಯಾವಳಿ 3 ದಿನ ಕಾಲ ನಡೆಯುವಂತಹ ಈ ಒಂದು ಕುಸ್ತಿ ಪಂದ್ಯಾವಳಿ ಹಲವಾರು ಊರುಗಳಿಂದ ಬರುವಂತಹ ಕ್ರೀಡಾಪಟುಗಳಿಗೆ ಈ ಒಂದು ಕುಸ್ತಿ ಪಂದ್ಯಾವಳಿ ನಡೆಯಲಿದೆ. ಅದೇ ರೀತಿ ಇತಿಹಾಸ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಿರುವಂಥದ್ದು ಈ ಒಂದು ಕುಸ್ತಿ ಪಂದ್ಯಾವಳಿ. ಹಿರಿಯರು ಕಟ್ಕೊಟ್ಟಿರುವಂತಹ ಈ ಒಂದು ಕುಸ್ತಿಯನ್ನು ಇದು ಮಾಡ್ಕೊಂತ ಹೋಗ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಕೂಡ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಹಾಗೂ ವೇದಿಕೆ ಮೇಲಿರುವಂತ ಎಲ್ಲರೂ ಹಾಗೂ ಎಲ್ಲ ಸಮಾಜದ ಬಂಧುಗಳು ಹಾಗೂ ಈ ಒಂದು ಕ್ರೀಡೆಯನ್ನು ಎಲ್ಲಾ ರೀತಿಯಲ್ಲೂ ಕೂಡ ಪ್ರೋತ್ಸಾಹಿಸಲು ಸಹಕರಿಸಬೇಕು ಅಂತ ಕೇಳ್ಕೊಂತ ಈ ಮಾತನ್ನು ಅವಕಾಶ ಮಾಡಿಕೊಡುವಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಇರ್ತಕ್ಕಂಥ ಉಪಾಧ್ಯಕ್ಷರಾದಂಥ ಗಿಂತಾ ಪ್ರಕಾಶ್ ಅವರೇ, ಹಿರಿಯರಾದಂಥ ಮಂಜಣ್ಣನವರೇ, ಕುರುಬ ಸಮಾಜದ ಅಧ್ಯಕ್ಷರಾದಂಥ ರಮೇಶ್ ಅವರೇ, ನಮ್ಮ ಪುರಸಭಾ ಸದಸ್ಯರಾದಂಥ ಲೋಕೇಶ್ ಅವರೇ, ಮಂಜಣ್ಣನವರೇ ಹಾಗೂ ನಮ್ಮ ಚೇತನ್ ಅವರೇ, ಇನ್ನು ಅನೇಕ ಸದಸ್ಯರುಗಳಾದಂಥ ದಾದಾಪೀರ್ ಅವರೇ, ಆದಿಲ್ ಅವರೇ, ರವಿ ಅವರೇ, ಎಲ್ಲ ವೇದಿಕೆಗಳಲ್ಲಿ ಇರ್ತಕ್ಕಂಥ ಗಣ್ಯರೇ ಹಾಗೂ ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರರೇ, ಈ ಕುಸ್ತಿ ಇತಿಹಾಸ ಹೊರ ರಾಜ್ಯದಲ್ಲೂ ಕೂಡ ಇತಿಹಾಸ ಇದೆ. ನಮ್ಮ ಕುಸ್ತಿ ಮೈಸೂರು ಬಿಟ್ಟು ಎರಡನೇದು ಅಂತಂತ ತರೀಕೆರೆ ಕುಸ್ತಿ 2ನೇ ಸ್ಥಾನ ಪಡೆದಿರುವುದಂತೂ ಇತಿಹಾಸ ಇದೆ. ಅಂತ ಕುಸ್ತಿ ಇವತ್ತು ಇದು ವಿಷಯ ಮಾಡೋದು ಹೊರ ರಾಜ್ಯದಲ್ಲಿ ಹೋದಾಗಲೂ ಕೂಡ ನಮ್ಮ ಕುಸ್ತಿ ಬಗ್ಗೆ ಮಾತಾಡ್ತಿರ್ತಾರೆ. ಇಂಥ ಕುಸ್ತಿ ನಾವೆಲ್ಲ ನೋಡಿಲ್ಲ, ಅದು 2ನೇ ಬಾರಿ ಕುಸ್ತಿ ನೋಡೋಕ್ಕೆ ಮೈಸೂರು ಬಿಟ್ಟರೆ ಅನ್ನೋದು ಎಲ್ಲಿ ನೋಡೋದು ಪ್ರಚಾರವೂ ಇದ್ದೇ ಇರುತ್ತೆ. ಇಂಥ ಕುಸ್ತಿ ವೀಕ್ಷಣೆ ಮಾಡಲು ಬಂದಿರತಕ್ಕಂಥ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೂ, ಕ್ರೀಡಾಭಿಮಾನಿಗಳಿಗೂ, ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರಿಗೂ, ರೇವಣ ಸಿದ್ದೇಶ್ವರ ಜಡಿ ಸಂಘದಿಂದ, ಕುಸ್ತಿ ಸಂಘದಿಂದ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತೀನಿ. ಸಮಾರಂಭದಲ್ಲಿ ಉಪಸ್ಥಿತರಂತಹ ಹಿರಿಯರಾದಂತಹ ಮಂಜಣ್ಣನವರೇ, ಕುರುಬ ಸಮಾಜದ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಶ್ರೀ ಗುರು ರೇವಣ ಸಿದ್ದೇಶ್ವರ ಗರಡಿ ಕುಸ್ತಿ ಸಂಘದ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನೆಚ್ಚಿನ ಎಲ್ಲ ಪುರಸಭಾ ಸದಸ್ಯರುಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕುಸ್ತಿಯ ತೀರ್ಪುಗಾರರೇ, ಹಿರಿಯರೇ, ಕ್ರೀಡಾಭಿಮಾನಿಗಳೇ ಹಾಗೂ ಮಾಧ್ಯಮದ ಹಿರಿಯರಾದಂತಹ ಅನಂತಂಡಿಗವರೇ, ಶ್ರೀರಾಪ್ನವರೇ, ಕೃಷ್ಣಮೂರ್ತಿಯವರೇ, ರಮೇಶ್ ಅವರು ಪ್ರಾಸ್ತಾವಿಕ ಮಾತನಾಡೋ ಸಂದರ್ಭದಲ್ಲಿ ಮತ್ತು ಲೋಕೇಶ್ ಅವರು ಮಾತಾಡೋ ಸಂದರ್ಭದಲ್ಲಿ ಕ್ರೀಡೆಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ತುಂಬ ಚೆನ್ನಾಗಿ ನಮ್ಮ ಗಮನಿಸ್ತೇನೆ. PGMನವರು ಅಧ್ಯಕ್ಷರಾಗಿದ್ದರು, ಅವ್ರಿಗೆ ಅನುಭವ ಇದೆ. ಕುಸ್ತಿ ಪಂದ್ಯಗಳಲ್ಲಿ ನಡೆಯುವಂತಹ ನ್ಯೂನತೆಗಳ ಬಗ್ಗೆ, ಕುಸ್ತಿ ಪಟುಗಳು ಎದುರಿಸುವಂತಹ ಸಮಸ್ಯೆಗಳ ಬಗ್ಗೆ ಪದಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ನಿಜಕ್ಕೂ ಅವ್ರ ಮಾತನ್ನ ನಾವು ಸ್ವೀಕರಿಸಿ ಯಾವುದೇ ಕುಸ್ತಿ ಪಟುಗಳಿಗೆ ನೋವಾಗದ ರೀತಿಯಲ್ಲಿ ನಾವು ನಡ್ಕೊಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ತರೀಕೆರೆಯ ಕುಸ್ತಿ ಕ್ರೀಡೆಗೆ ಬಹಳಷ್ಟು ಇತಿಹಾಸ ಇದೆ. ಹೊರ ರಾಜ್ಯದಲ್ಲಿ ಬರ್ತಿದ್ರಂಥದ್ದು ಮಂಜಣ್ಣ ಹೇಳಿದ್ರು. ಅರ್ಜುನ ಖಾನಾಪುರಿ ಮಹಾರಾಷ್ಟ್ರದ ಕ್ರೀಡಾಪಟು ತರೀಕೆರೆ ಬದಿ ಕುಸ್ತಿನ ನಾವು ಸಹ ನೋಡಿದ್ದೀವಿ. ಕರ್ನಾಟಕದ ಹೆಸರಾಂತ ಕ್ರೀಡಾಪಟುಗಳು ಸ್ಟಾರ್ ನಾಗಪ್ಪನವರು, ಬಹಳ ಜನ ಕ್ರೀಡಾಪಟುಗಳು ನಮ್ಮ ಕಣ್ಣೆದುರಿಗೆ ಇಲ್ಲಿ ಕುಸ್ತಿಯನ್ನು ಆಡಿರೋದು ನಮಗೆಲ್ಲರಿಗೂ ಗಮನದಲ್ಲಿರುವಂತಹ ವಿಚಾರ. ಕುಸ್ತಿ ಇವತ್ತು ನಶಿಸುತ್ತಾ ಇದೆ, ಕುಸ್ತಿ ನಶಿಸಬಾರ್ದು. ಯಾವುದೇ ಈ ಎಲ್ಲ ಕ್ರೀಡೆಗಳಿಗೂ ರಾಜಕೀಯ ಹಿನ್ನೆಲೆ ಇರೋದಿಲ್ಲ, ಕುಸ್ತಿಗೂ ಸಹ ರಾಜಕೀಯ ಹಿನ್ನೆಲೆ ಇರೋದಿಲ್ಲ. ಬಹಳ ಊರುಗಳಿಂದ ಕ್ರೀಡಾಪಟುಗಳು ಬರ್ತಾರೆ, ಕ್ರೀಡಾ ಪ್ರೇಕ್ಷಕರು ಬರ್ತಾರೆ. ತರೀಕೆರೆ ಕುಸ್ತಿ ಅಂತಂದ್ರೆ ಚಿತ್ರದುರ್ಗದಿಂದ ಸಹ ನೆಂಟರುಗಳು ಸಹ ಬರ್ತಿದ್ದಂಥದ್ದು ನಮ್ಮ ಕುಟುಂಬದಲ್ಲೂ ಸಹ ಇತ್ತು. ಹಾಗಾಗಿ ಬಂದಿರುವಂತಹ ಪ್ರೇಕ್ಷಕರಿಗೆ ಮತ್ತು ಕ್ರೀಡಾಪಟುಗಳಿಗೆ ಯಾವುದೇ ತಾರತಮ್ಯವಾಗದೆ ಮನರಂಜನೆಯನ್ನು ಸಿಕ್ಕಲಿ, ಸೂಕ್ತ ಪ್ರಾತಿನಿಧ್ಯ ಸಿಕ್ಕಲಿ, ಇಲ್ಲಿನ ಕ್ರೀಡಾಪಟುಗಳು ರಾಜ್ಯಾದ್ಯಂತ ಹೆಸರಾಗಲಿ. ತರೀಕೆರೆಯಲ್ಲಿ ಅನುಚಾನವಾಗಿ ನಡೆಸಿಕೊಂಡು ಬಂದಿರುವಂತಹ ಶ್ರೀಗರು ರೇವಣ ಸಿದ್ದೇಶ್ವರ ಗಡಿ ಕುಸ್ತಿ ಸಂಘ ಮತ್ತು ಕುರುಬ ಸಮಾಜ ಮತ್ತು ಎಲ್ಲ ಸಮಾಜಗಳ ಸಹಭಾಗಿತ್ವದಲ್ಲಿ ಈ ಒಂದು ಕುಸ್ತಿ ಅನುಚಾನವಾಗಿ ಮುಂದುವರಿಯಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ನಾನು ಸದಸ್ಯರು, ನಾಮಿನಿ ಸದಸ್ಯರು ಹಾಗೂ ಇಲ್ಲೆಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಮಾಧ್ಯಮ ಮಿತ್ರದವರಿಗೂ, ತರೀಕೆರೆಯ ಪ್ರತಿಯೊಬ್ಬ ನಾಗರಿಕರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುವುದು ತುಂಬ ಸಂತೋಷದ ವಿಚಾರ. ಈ ಮೈಸೂರು ಬಿಟ್ಟರೆ ಈ ತರೀಕೆರೆಯಿಂದ ಈ ಬಯಲು ಕುಸ್ತಿಯನ್ನು ಆಚರಣೆ ಮಾಡೋದು ಈ ಗ್ರಾಮೀಣ ಕ್ರೀಡೆಯಲ್ಲಿ ಇದು ಒಂದಾಗಿರೋದು, ಇದು ಅದ್ಭುತ ಕ್ರೀಡೆ ಆಗಿದ್ದು ಇದಕ್ಕೆ ಅವಾಗಿಂದಲೂ ತುಂಬ ನೂರಾರು ವರ್ಷಗಳಿಂದ ನಮ್ಮಲ್ಲಿ ತರೀಕೆರೆಗೆ ಪ್ರೋತ್ಸಾಹ ನೀಡ್ಕೊಂತ ಬರ್ತಾ ಇದೆ. ಇದಕ್ಕೆ ದಾನಿಗಳು ಕಿರೀಟ, ಗದೆ ಎಲ್ಲ ಕೊಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇದು ಅದ್ಭುತವಾದ ಒಂದು ಕ್ರೀಡೆ ಆಗಿದ್ದು ಇದಕ್ಕೆ ನಾವು ಪುರಸಭೆಯಿಂದ ಹಾಗೂ ತರೀಕೆರೆ ನಾಗರಿಕರ ಪರವಾಗಿ ಗದೆಯನ್ನು ವಿತರಣೆ ಮಾಡುತ್ತೇವೆ. ಅದು ಸಂತೋಷದ ವಿಚಾರ. ಈಗ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ
ವೇದಿಕೆ ಮೇಲೆ ಹಾಜರಿರುವಂಥ ಮಾಜಿ ಪೈಲ್ವಾನರಾದ ಮತ್ತು ಗೌರವ ಅಧ್ಯಕ್ಷರಾದ ಒಗ್ಗಪ್ಪ ಮಂಜಣ್ಣನವರಿಗೂ ಹಾಗೂ ನಮ್ಮ ತರೀಕೆರೆ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ನಾಮಿನಿ ಸದಸ್ಯರು ಹಾಗೂ ನಮ್ಮ ಕುರುಬ ಸಮಾಜದ ಎಲ್ಲ ಮುಖಂಡರು ಹಾಗೂ ಎಲ್ಲ ಸಮಾಜದ ಎಲ್ಲ ಮುಖಂಡರು ಹಾಗೂ ನನ್ನ ಬಂಧು ಮಿತ್ರರು ತರೀಕೆರೆಯ ಕುಸ್ತಿಪಟುಗಳು ಹಾಗೂ ಕ್ರೀಡಾಭಿಮಾನಿಗಳಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಇವತ್ತಿನ ಕಾಲದಲ್ಲಿ ಅತ್ಯಾಧುನಿಕವಾದ ಈ ಕಾಲದಲ್ಲಿ ಕ್ರೀಡೆ ಎನ್ನುವುದು ಕಣ್ಮರೆ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ಕೆಲವು ಕ್ರೀಡೆಗಳು ಮನೋರಂಜಕವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಆದರೆ ಇಂದು ಪುರಾತನ ಕಾಲದಿಂದಲೂ ಆಡ್ಕೊಂಡ್ಬಂದಂಥ ಈ ಕುಸ್ತಿ ಇವತ್ತಿಗೂ ಇನ್ನೂ ಜೀವಂತವಾಗಿದೆ ಅಂತಂದರೆ ನಮ್ಮ ಹಿರಿಯರು ಹಾಗೂ ಇಂದಿನ ಸಮಾಜದಲ್ಲಿ ನಡೆಸ್ಕೊಂಡು ಬಂದಿರೋ ರೀತಿ ಇವತ್ತಿನ ಯುವಕರಿಗೆ ಒಂದು ಪ್ರೇರಣೆ ಆಗಿದೆ ಅನ್ನೋಕ್ಕೆ ನನಗೆ ತುಂಬ ಸಂತೋಷ ಪಡ್ತೀನಿ. ಯಾಕಪ್ಪ ಅಂತಂದರೆ ಹಿಂದೆಲ್ಲ ಇವತ್ತು ಆಯೋಜಕರು ಮತ್ತು ಅಧ್ಯಕ್ಷರು ಸದಸ್ಯರುಗಳೆಲ್ಲ ಕೂಡಿ ಎಲ್ಲ ದಾನಿಗಳು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗ್ತಾರೆ. ಹಿಂದಿನ ಕಾಲದಲ್ಲಿ ನಾವು ತಿಳಿದ ನನಗೆ ಒಬ್ಬ ಕ್ರೀಡಾಪಟುಗಳು ಬಂದ ಕುಸ್ತಿಗೆ ಅಂತಂದ್ರೆ ಮನೆಗಳೆಲ್ಲ ಆತಿಥ್ಯವನ್ನು ವಹಿಸ್ತಾ ಇದ್ರು. ಯಾವುದೇ ಒಂದು ಸಮಾಜದಾಗಲಿ ಒಬ್ಬ ಪಟು ಬಂದಿದ್ದಾನೆ ಅಂತ ಆತನ್ನ ಕರ್ಕೊಂಡೋಗಿ ಮನೆಯಲ್ಲೇ ಊಟ ಉಪಚಾರಗಳನ್ನೆಲ್ಲ ಮಾಡಿ ಆತನ್ನು ಕರ್ಕೊಂಡ್ ಬರ್ತಾ ಇದ್ರು. ಅಂತ ಒಂದು ಕ್ರೀಡೆಯನ್ನ ಅವತ್ತಿನಿಂದ ಬೆಳೆಸ್ಕೊಂಡ್ ಬಂದಿದ್ದಾರೆ ನಮ್ಮ ತರೀಕೆರೆಯಲ್ಲಿ. ಅಂದ್ರೆ ಇದಕ್ಕೂ ನಾವು ಹೆಮ್ಮೆ ಪಡುವಂತ ವಿಷಯ. ಅಷ್ಟೇ ಅಲ್ಲ, ಮೈಸೂರು ದಸರಾ ಜಂಗಿ ಕುಸ್ತಿ ಹೊರತುಪಡಿಸಿ ಇಡೀ ರಾಜ್ಯದಲ್ಲಿ ಇವತ್ತಿಗೂ ನಮ್ಮ ತರೀಕೆರೆ ಹೆಸರುವಾಸಿಯಾಗಿರೋದು ಅಂತಂದ್ರೆ ಇದೇ ಜಂಗಿ ಕುಸ್ತಿಗೆ. ಹೆಚ್ಚಿನ ಹೊರ ರಾಜ್ಯಗಳಿಂದ ಕ್ರೀಡಾಭಿಮಾನಿಗಳು ಬಂದು ಉತ್ತಮ ರೀತಿಯಲ್ಲಿ ಪದಕಗಳನ್ನು ಪಡ್ಕೊಂಡು ಹೋಗ್ತಾರೆ. ಆದರೆ ಅವರಿಗೆ ಉತ್ತಮ ರೀತಿಯ ಸಹಕಾರವನ್ನು ನಮ್ಮ ತರೀಕೆರೆ ಜನತೆಗೆ ಇವತ್ತು ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾವು ಕುಸ್ತಿಗೆ ನಿಜವಾಗ್ಲೂ ನಾವು ಕೊಡ್ತಿರುವಂತ ಪ್ರೀತಿ ಗೌರವ ಅಂತ ಈ ವಿಷಯದಲ್ಲಿ ಹೇಳ್ಬೋದು. ಇಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಪುರಸಭಾ ಅಧ್ಯಕ್ಷರಾದಂಥ ವಸಂತರವರೇ, ಪುರಸಭಾ ಉಪಾಧ್ಯಕ್ಷರಾದಂಥ ಸಹೋದರಿ ಗಿರಿಜಾ ಪ್ರಕಾಶ್ ಅವರೇ, ನನ್ನೆಲ್ಲ ಪುರಸಭಾ ಸ್ನೇಹಿತ ಬಂಧುಗಳೇ, ಗುರು ರೇಣುಸಿದ್ದೇಶ್ವರ ಎಲ್ಲ ನಿರ್ದೇಶಕರುಗಳೇ, ಮಾಜಿ ಪೈಲ್ವಾನರುಗಳೇ, ತೀರ್ಪುಗಾರರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ನಮ್ಮ ತರೀಕೆರೆ ಕುಸ್ತಿಗೆ ವಿಶೇಷ ಸ್ಥಾನಮಾನ ಇದೆ. ಸುಮಾರು 120-130 ವರ್ಷಗಳ ಕಾಲ ದೀರ್ಘಕಾಲದಿಂದ ಕುಸ್ತಿ ಪರಂಪರೆ ನಮ್ಮಲ್ಲಿ ಬಂದಿದೆ. ಪ್ರಥಮವಾಗಿ ಪಾಳ್ಯಗಾರರು ಇದನ್ನ ನಡೆಸ್ಕೊಂಡು ಬರ್ತಾ ಇದ್ರು. ತದನಂತರ ನಮ್ಮ ಸಮಾಜಕ್ಕೆ, ಕುರುಬ ಸಮಾಜಕ್ಕೆ ಇದನ್ನ 1955ರಲ್ಲಿ ಇದನ್ನ ವಹಿಸಿಕೊಟ್ರು. ಅಲ್ಲಿಂದ ಇಲ್ಲಿವರೆಗೂ ಸಹ ಹಿರಿಯರ ಮಾರ್ಗದರ್ಶನದಲ್ಲಿ, ಮಾಜಿ ಪೈಲ್ವಾನರ ಮಾರ್ಗದರ್ಶನದಲ್ಲಿ, ಮಂಜಣ್ಣರ ಮಾರ್ಗದರ್ಶನದಲ್ಲಿ ನಡೆದು ಬರ್ತಾ ಇದೆ. ಇಡೀ ರಾಜ್ಯದಲ್ಲಿ ಮೈಸೂರು ದಸರಾ ಹೊರತುಪಡಿಸಿ ತರೀಕೆರೆ ಭಾರಿ ಪ್ರಸಿದ್ಧ ಕುಸ್ತಿಯನ್ನು ನಾವು ಆಡ್ಕೊಂಡು ಬರ್ತಾ ಇದ್ದೇವೆ. ಪುರಸಭೆಯಿಂದ ಬೆಳ್ಳಿಗದೆ ಸಾಕಷ್ಟು ದಾನಿಗಳು ಇವತ್ತು ನಮಗೆ ಒಂದು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಮತ್ತು ಕೃತಜ್ಞತೆಯನ್ನು ಹೇಳ್ತೇನೆ. ಈ ಕಲೆ ಉಳಿಬೇಕು ಅಂತ ಹೇಳಿದ್ರೆ ತರೀಕೆರೆಯ ಮಾನವಜನತೆಗಳು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ದಾನಿಗಳನ್ನ ಈ ಸಂದರ್ಭ ನಾನು ನೆನೆಸಕ್ಕೆ ಇಷ್ಟಪಡ್ತೇನೆ. ದಾನಿಗಳು ಮುಂದೆ ಬರಲಿಲ್ಲ ಅಂದ್ರೆ ಈ ಥರ ಕಾರ್ಯಕ್ರಮ ಮಾಡಿಸೋದು ಕಷ್ಟ. ಹಾಗಾಗಿ ಅವರಿಗೆ ನಾನು ಆಭಾರಿ ಆಗಿದ್ದೇನೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಕುಸ್ತಿ ಯಾಕೆ ನಮ್ಮಲ್ಲಿ ಆಡ್ತಿದ್ದಾರೆ, ಯಾಕೆ ಇದನ್ನ ಬೆಳಕಿ ತಂತು ಅಂತಂದ್ರೆ, ಈ ಯುವ ಪೀಳಿಗೆ ಕಷ್ಟಪಟ್ಟಾಗಿರ್ಬೇಕು, ದುಶ್ಚಟಗಳಿಂದ ದೂರ ಇರಬೇಕು, ಅವರ ಜೀವನ ಬೆಳ್ಳಿ ಮನೆ ಹೋದ್ರೆ ಸುಖವಾಗಿರುತ್ತೆ, ಆರೋಗ್ಯ ವೃದ್ಧಿಸುತ್ತೆ ಅಂತೇಳಿ ಹಿರಿಯರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ
ರಾಜ್ಯಮಟ್ಟದ ದಸರಾ ಬಯಲು ಜಂಗಿ ಕುಸ್ತಿ ಸ್ಪರ್ಧೆ ಕ್ಷಣಗಣನೆ ಆರಂಭವಾಗಿದೆ. ಮೊದಲನೇ ದಿನದ ಅಖಾಡದ ಪೂಜೆ ಅಖಾಡದ ಮಧ್ಯಭಾಗದಲ್ಲಿ ನಡೀತಾ ಇದೆ. ಇತಿಹಾಸ ಪ್ರಸಿದ್ಧ ರಾಜರ ಕಾಲದಿಂದಲೂ ಪರಂಪರಾಗತವಾಗಿ ಬಂದಂತ ಕುಸ್ತಿ ಕ್ರೀಡೆಯನ್ನ